ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಆಲ್ ಆಫ್ ಯು ಡೂಯಿಂಗ್ ವೆಲ್. ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ಆಪ್ಟಮ್ ಜಾಯ್ನಿಂಗ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ, ನಾನು ಯಾವ ರೀತಿ ಜಾಯ್ನ್ ಆದೆ, ಮತ್ತು ಆಪ್ಟಮ್ ವೆಲ್ಕಮ್ ಕಿಟ್ ಏನೇನು ಕೊಡ್ತಾರೆ, ಹಾಗೆ ವರ್ಕ್ ಮಾಡೋದಕ್ಕೆ ಯಾವ ಕಂಪ್ನಿ ಲ್ಯಾಪ್ಟಾಪ್ ಕೊಡ್ತಾರೆ, ಅದರ ಜೊತೆಗೆ CPC ಎಕ್ಸಾಮ್ ಟ್ರೈನಿಂಗ್ ಯಾವ ರೀತಿ ಇರುತ್ತೆ, ಅದರ ಜೊತೆಗೆ ಜಾಯ್ನಿಂಗ್ ಆದಮೇಲೆ ಇಲ್ಲಿ ವರ್ಕ್ ಕಲ್ಚರ್ ಅಥವಾ ಟ್ರೈನಿಂಗ್ ಯಾವ ರೀತಿ ಇರುತ್ತೆ ಅನ್ನೋ ಮಾಹಿತಿನ ಈ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ. ವಿಡಿಯೋವನ್ನು ಮಿಸ್ ಮಾಡದೆ ಕಡೆ ತನಕ ನೋಡಿ. ಸ್ನೇಹಿತರೆ, ಇದೆ ನೋಡಿ ಕಲ್ಯಾಣಿ ಮ್ಯಾಗ್ಡಮ್ನಲ್ಲಿರೋ ಆಪ್ಟಮ್ ಆಫೀಸ್. ನಾವು ಇಲ್ಲೇ ಟ್ರೈನಿಂಗ್ ಹೊಂಟಿವಿ. ಈಗ ನಾವು ಇವಾಗ ಈ ಆಫೀಸ್ ಎದುರಿಗೆ ಇರೋ PG ಒಳಗೆ ಅದೀವಿ. ಈ PG ಹೆಸರು ತರುಣಿ PG ಫಾರ್ ಜೆಂಟ್ಸ್ ಅಂತೇಳಿ. ಇವಾಗ ನಾನು ಈ PG ಟೆರೆಸ್ ಮೇಲೆ ಅದೀನಿ. ಇದೊಂದು ಸುಮಾರು 2 ಫ್ಲೋರಿಂದ PG ಐತಿ. ಇದು ಕಲ್ಯಾಣಿ ವಿಸ್ತಾ ಆಫೀಸ್. ಈ ಬಿಲ್ಡಿಂಗ್ ಯಾವುದಂತೇಳಿ ಗೊತ್ತಿಲ್ಲ, ಬಟ್ ಈ ಥರ ಒಂದು ಔಟ್ಲುಕ್ ಕಾಣುತ್ತಿಲ್ಲ ಹೊರಗೆ. ಈ 2 ಫ್ಲೋರ್ PG ಐತಲ್ಲ, ಇದ್ರಾಗ ಒಂದು ಸುಮಾರು 16 ರೂಮ್ಸ್ ಅದಾವೆ. ಇಲ್ಲಿ ಒಂದೊಂದು ರೂಮಿನೊಳಗೆ 3 ಜನ ಇರ್ತಾರೆ. 16 × 3 ಅಂದ್ರೆ 48. 48 × 7,000 ಅಂದ್ರೆ ಎಷ್ಟಾಗತ್ತೆ ನೋಡ್ರಿ. ಅಷ್ಟು ರೆವೆನ್ಯೂ ಬರುತ್ತೆ ಇವ್ರಿಗೆ ಒಂದು ತಿಂಗಳಿಗೆ. ಬಟ್ ಖರ್ಚು ಅಷ್ಟೇ ಇರ್ತೈತಿ. ಇವಾಗ ನಾನು ನಮ್ಮ ರೂಮ್ ಹೆಂಗೈತೆ ಅಂತೇಳಿ ತೋರಿಸ್ತೀನಂತ. ಬ್ಯಾಚುಲರ್ಸ್ ರೂಮ್ ಅಷ್ಟೊಂದು ನೀಟಾಗಿರೋಂಗಿಲ್ಲ, ಬಟ್ ಇರೋಕ್ಕೇನು ಪ್ರಾಬ್ಲಮ್ ಇಲ್ಲ. ಇದು ಸೆಂಟ್ರಲ್ ಇದೆಯಲ್ಲ, ಇದು ನನ್ನ ಬೆಡ್. ಇದು ನಮ್ಮ ಫ್ರೆಂಡ್ ಚೆನ್ನೈದಾಗ ವರ್ಕ್ ಮಾಡ್ತಾರೆ ಅವ್ರದ್ದು. ಚೆನ್ನೈಯಿಂದ ಬರ್ತಾರೆ, ಇಲ್ಲಿ ಆಕ್ರಲಬಿನಾಗ ವರ್ಕ್ ಮಾಡ್ತಾರೆ ಅವ್ರದ್ದು. ಇವ್ರದ್ದು ಅಪೋಲೋ ಹಾಸ್ಪಿಟಲ್ ಒಳಗೆ ಅನಸ್ತೇಸಿಯಾಗಿ ವರ್ಕ್ ಮಾಡ್ತಾರೆ. ಇಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಲಾಕರ್ ಕೊಟ್ಟಾರ, ಬಟ್ ನಮ್ಮ ಲಾಕರ್ ಏನು ವರ್ಕ್ ಆಗೋಲ್ತೆ. ಹಂಗೆ ಅದಾವ ಇವು. ಕೇಳಿದ್ರೆ ನೀವೊಂದು ಲಾಕರ್ ತಂದು ಹಾಕೋರಿ ಅಂತ ಹೇಳತ್ತಾರ. ಇವಾಗ ಸದ್ಯದ ಮಟ್ಟಿಗೆ ಇಲ್ಲಿ ರೂಮ್ ಮಾಡ್ಕೊಂಡು ಅದೀವಿ. ಯಾಕಂದ್ರೆ ಟ್ರೈನಿಂಗ್ ಮುಗಿದಾದ್ಮೇಲೆ ನಮ್ಗೆ ಮಾನ್ಯತೆ ಟೆಕ್ ಪಾರ್ಕ್ ಹಾಕ್ತಾರಂತೆ, ಅಲ್ಲಿ ವರ್ಕ್ ಲೊಕೇಶನಲ್ಲಿ ಹಾಕ್ತಾರಂತೆ. ಅದ್ರ ಸಲುವಾಗಿ ಒಂದು ತಿಂಗಳ ಮಟ್ಟಿಗೆ ಇಲ್ಲಿ ರೂಮ್ ಮಾಡ್ಕೊಂಡು ಅದೀವಿ. ಇನ್ನೊಂದು ಹೇಳ್ಬೇಕಂದ್ರೆ ಗೀಚರ್ ಐತಿ, ಬಿಸಿನೀರನ್ನು ಬರ್ತಾವೆ, ಅದೇನು ಪ್ರಾಬ್ಲಮ್ ಇಲ್ಲ. ಇವಾಗ ಟೈಮ್ ಆಲ್ರೆಡಿ ಬೆಳಗ್ಗೆ 7 ಗಂಟೆ ಆಗೈತಿ. ಇವಾಗ ರೆಡಿಯಾಗಿ ಟ್ರೈನಿಂಗಿಗೆ ಹೋಗ್ಬೇಕು. ಸ್ನೇಹಿತರೆ, ಇವಾಗ ರೆಡಿಯಾಗಿ ಟ್ರೈನಿಂಗಿಗೆ ಹೊಂಟೀನಿ. ನಮ್ಮ PG ಒಳಗೆ ಅಂದ್ರೆ ಅಲ್ಲಿ ಮೆಸ್ ಐತಿ, ಅಲ್ಲಿ ನಾಷ್ಟ ಮಾಡ್ಕೊಂಡು ಟ್ರೈನಿಂಗಿಗೆ ಹೋಗ್ಬೇಕು. ಐತೆ ತರುಣಿ PG. ಇಲ್ಲಿ ಹೋಗಿ ನಾಷ್ಟ ಮಾಡಿಕೊಂಡು ಟ್ರೈನಿಂಗಿಗೆ ಹೋಗ್ಬೇಕು. ಸ್ನೇಹಿತರೆ, ಕಲ್ಯಾಣಿ ಮ್ಯಾಗ್ಡಮ್ ಆಫೀಸ್ ಇದ್ರೊಳಗೆ ನಮ್ಮ ಆಪ್ಟಮ್ ಆಫೀಸ್ ಐತಿ. ಇವಾಗ ಅಲ್ಲಿಗೆ ಹೊಂಟಿವಿ. ನಾಷ್ಟ ಅಂತೂ ಮಾಡ್ಕೊಂಬಂದಿನಿ. ಈಗ ಇವಾಗ ಆಫೀಸ್ ಕಡೆ ಹೊಂಟಿವಿ. ಟೈಮ್ ಬೆಳಿಗ್ಗೆ 8:15 ಆಗೈತಿ. ಲಾಗಿನ್ ಟೈಮಾಗಿ 8 ಗಂಟೆಗೆ ಐತಿ, ಬಟ್ ಟ್ರೈನಿಂಗ್ ಇದ್ದ ಸಲುವಾಗಿ ಇವಾಗ ಅದನ್ನೇನು ಕನ್ಸಿಡರ್ ಮಾಡತ್ತಿಲ್ಲ. ವಿಡಿಯೋ ಮಾಡೋದು ಸರಿ ಎಲ್ಲೋ ತಪ್ಪು ಗೊತ್ತಿಲ್ಲ, ಸುಮ್ಮನೆ ಮಾಡ್ಕೊತ ಹೋಗ್ತೀನಿ. ಏನು ನೋಡಿ ಸ್ನೇಹಿತರೆ, ಕಲ್ಯಾಣಿ ಮ್ಯಾಗ್ಡಮ್ ಆಫೀಸ್. ಇದರಲ್ಲಿ 5ನೇ ಫ್ಲೋರ್ ಒಳಗೆ ನಮಗೆ ಟ್ರೈನಿಂಗ್ ಕೊಡಕತ್ತಾರ. ಇವಾಗ 5ನೇ ಫ್ಲೋರಿಗೆ ಹೋಗ್ಬೇಕು. ಅಂತ ನೀವೇನಾದರೂ ಪಾಸ್ ಆಗಲಿಲ್ಲ ಅಂದರೆ ಈಗ ಆಲ್ರೆಡಿ ಕ್ಯಾಂಡಿಡೇಟ್ ರೆಸ್ಯೂಮ್ಸ್ ಎಲ್ಲ ಇದೆ ಅಲ್ಲಿ. ನಾವು ಯಾಕೆ ಬೇರೆಯವ್ರನ್ನ ಪ್ರಿಫರ್ ಮಾಡ್ತಾ ಇಲ್ಲ ಅಂದರೆ ವಿ ವಾಂಟ್ ಟು ಗಿವ್ ಫಸ್ಟ್ ಪ್ರಯಾರಿಟಿ ಟು ಕರ್ನಾಟಕ ಸ್ಟೂಡೆಂಟ್ಸ್. ಇವಾಗ 5ನೇ ಫ್ಲೋರಿಗೆ ಬಂದ್ವಿ. ಇಲ್ಲಿಂದ ನಮ್ಮ ಟ್ರೈನಿಂಗ್ ಎಲ್ಲಿ ನಡೆಯುತ್ತೆ ಅಲ್ಲಿಗೆ ಹೋಗ್ಬೇಕು, ಕ್ಯಾಬಿನಿಗೆ. This is our class. ಹರೀಶು ಮಾಡ್ತಾ ಇದ್ದಾರೆ. ಈ ಡೂಯಿಂಗ್ ಗುಡ್.
ಅವನು ಸೈಲೆಂಟ್ ಆಗಿ ಮಾಡ್ತಾ ಇದ್ದ, ಬಟ್ he is also understanding the concepts and he is putting effort and even he is actively sending the things in the group. Okay, that should be there. Everyone should be active. Okay, he used to send the materials which will help everyone. Okay, that is very important. What to say? Personality, character. Okay, that is very much required as a team member. ಇನ್ನು 1 ಗಂಟೆ ಆಗೈತಿ. ಇವಾಗ ಲಂಚ್ ಬ್ರೇಕ್ ಕೊಟ್ಟಾರ. ಇವಾಗ ಇಲ್ಲಿ ಮೆಸ್ಸಿಗೆ ಹೋಗಿ ಊಟ ಮಾಡ್ಕೊಂಡು ವಾಪಸ್ ಬರ್ಬೇಕು 2 ಗಂಟೆ ಒಳಗೆ. ಇವತ್ತಿಂದ ನಮಗೆ ಡೇ 1 ಅಜೆಂಡಾ ಸ್ಟಾರ್ಟ್ ಆಗೈತಿ. ಅಜೆಂಡಾ ಅಂದ್ರೆ ಅವತ್ತಿನ ದಿನ ಏನೇನು ಮಾಡ್ಬೇಕು ಅನ್ನೋದು ಕೊಟ್ಟಿರ್ತಾರೆ ಮೊದಲು. ಆ ಪ್ರಕಾರ ನಾವು ಅದನ್ನು ಟಾಸ್ಕನ್ನು ಮುಗಿಸ್ಬೇಕು. ಇವಾಗ 5 ಟಾಸ್ಕ್ ಅದಾವು, ಅದ್ರಾಗ 3 ಮುಗಿಸೀನಿ. ಇವಾಗ ಊಟ ಮಾಡ್ಕೊಂಡು ಹೋಗಿ 4-5 ಮುಗಿಸ್ಕೊಂಡು ಕಟ್ಟ ಅಸೆಸ್ಮೆಂಟ್ ಇರತ್ತೆ, ಅದನ್ನು ಮುಗಿಸ್ಬೇಕು ಇವತ್ತು. ಯೂಶ್ವಲಿ ಜಾಯ್ನ್ ಆಗಿ 4-5 ದಿನಕ್ಕೆ ಕೊಡ್ತಿದ್ರಂತ ಲ್ಯಾಪ್ಟಾಪ್, ಬಟ್ ನಮಗೆ ಲೇಟಾಗಿ ಕೊಟ್ಟಾರ. ಅದಕ್ಕೆ ಇವತ್ತು ಸ್ಟಾರ್ಟ್ ಆಗೈತಿ ಡೇ 1. ಇವತ್ತಿಂದ 14 ದಿನ ಇಲ್ಲಿ ಟ್ರೈನಿಂಗ್ ಇರುತ್ತೆ ಕಲ್ಯಾಣಿ ಒಳಗೆ. ಇದು ಮುಗಿದಾದ್ಮೇಲೆ ನಮ್ಮ ಮಾನ್ಯತೆ ಟೆಕ್ ಪಾರ್ಕಿಗೆ ಹೋಗ್ಬೇಕು. ಅಲ್ಲೇ ಅಸೈನ್ ಮಾಡ್ತಾರಂತ ವರ್ಕ್ ಲೊಕೇಶನ್. ಇವಾಗ ಊಟ ಮಾಡ್ಕೊಂಡು ವಾಪಸ್ ಹೊಂಟಿವಲ್ಲಿ ಟ್ರೈನಿಂಗಿಗೆ. ಮಳೆ ಒಂದು ಬರ ಆತಿಲ್ಲಿ. ಈಗ 2 ಗಂಟೆಗೆ ಮತ್ತೆ ಟ್ರೈನಿಂಗ್ ಸ್ಟಾರ್ಟ್ ಆಗೈತಿ. 2 ಗಂಟೆಯಿಂದ 5 ಗಂಟೆ ತನಕ ಒಂದು 3 ತಾಸು ಒಳಗೆ ಇವತ್ತಿನ ಅಜೆಂಡಾ ಕಂಪ್ಲೀಟ್ ಮಾಡ್ಬೇಕು. ಜಸ್ಟ್ ಇವಾಗ ಟ್ರೈನಿಂಗ್ ಮುಗಿಸ್ಕೊಂಡು ಪಿ ಜಿ ಬಂದೀನಿ. ಮಳೆ ಭಾಳ ಬರತ್ತಿತ್ತು, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ಬರುವಾಗ. ಅರಿವೆಲ್ಲ ತೊಯ್ದಾವು. ಇವಾಗ ಫ್ರೆಶ್ ಅಪ್ ಆಗ್ಬೇಕು. ಸ್ನೇಹಿತರೆ, ಜಸ್ಟ್ ಇವಾಗ ನಾನು ಫ್ರೆಶ್ ಅಪ್ ಆಗೀನಿ. ಇವಾಗ ನಾವು ಜಾಯ್ನ್ ಆದಾಗಿಂದ ಆಪ್ಟಮ್ ಕಂಪ್ನಿಯವ್ರು ನಮಗೆ ಏನೇನು ಕೊಟ್ಟಿದ್ದಾರೆ ಅಂತೇಳಿ ನಿಮ್ಗೆ ತೋರಿಸ್ತೀನಿ ಅಂತ. ಅದಕ್ಕೂ ಮೊದಲು ನಾನು ಈ ಆಪ್ಟಮ್ ಕಂಪ್ನಿ ಹೆಂಗೆ ಜಾಯ್ನ್ ಆದ ಅಂತೇಳಿ ನಿಮ್ಗೆ ಹೇಳ್ತೀನಿ ಅಂತ. ಈ ಸ್ಟೋರಿ ಸ್ಟಾರ್ಟ್ ಆಗೋದು ಫೆಬ್ರವರಿ 24, 2025ರಿಂದ. ಅವತ್ತಿನ ದಿನ ನಾನು ಅವತ್ತೆಲ್ಲಿ ವರ್ಕ್ ಮಾಡತ್ತಿದ್ನಲ್ಲ, ಅವತ್ತಿನ ಆ ಕಂಪ್ನಿಯ ನೈಟ್ ಶಿಫ್ಟ್ ಮುಗಿಸ್ಕೊಂಬಂದು ಬೆಳಗ್ಗೆ ಬಂದು ಮಲ್ಕೊಂಡಿದ್ನಿ. ಮಧ್ಯಾಹ್ನ ಎದ್ದು ಫ್ರೆಶ್ ಅಪ್ ಆಗಿ ಊಟ ಮಾಡೋಕೆ ಹೋಗುವಾಗ ಮೊಬೈಲ್ ನೋಡಿದಾಗ ಒಂದು ಮೆಸೇಜ್ ಬಂದಿತ್ತು. ಅದನ್ನು ನಮ್ಮ ಮನೋಜ್ ಅಂತ ಅದಾರ, ಇಲ್ಲಿ ಆಪ್ಟಮ್ ಒಳಗೆ ವರ್ಕ್ ಮಾಡ್ತಾರೆ, ಅವರು ಕಳಿಸಿದ್ರು. ಅದ್ರಾಗ ಏನಿತ್ತು ಅಂದ್ರೆ ಮಾರ್ಚ್ 6ಕ್ಕೆ ನಮ್ಮ ಬಾಗಲಕೋಟೆ ಕಾಲೇಜಿಗೆ ಕ್ಯಾಂಪಸ್ ಡ್ರೈವ್ ಮಾಡ್ತಾರೆ ಆಪ್ಟಮ್ದವ್ರು ಅಂತೇಳಿ ಮೆಸೇಜ್ ಕಳಿಸಿದ್ರು. ಅವತ್ತು ಆ ಮೆಸೇಜ್ ನೋಡಿ ನನಗೆ ಭಾಳ ಸಮಾಧಾನ ಆಯ್ತು. ಯಾಕಂದ್ರೆ ಡಿಗ್ರಿ ನಮ್ಮದು ಡಿಸೆಂಬರಿಗೆ ಮುಗೀತಿ. ಡಿಗ್ರಿ ಮುಗಿಸಿಂದ ಆಪ್ಟಮ್ಗೆ ಸೇರ್ಬೇಕಂತೇಳಿ ಅಂದ್ಕೊಂಡಿದ್ವಿ. ಬಟ್ ಅವಾಗ ಇನ್ನೇನು ಬರ್ತಾರೋ ಇಲ್ಲೋ ಅಂತೇಳಿ ಗೊತ್ತಿದ್ದಿಲ್ಲ. ಸೊ ಖಾಲಿ ಹಾಕಿ ಕುಂದಿರ್ತಂತೇಳಿ ಅಲ್ಲಿ ರಾಯಚೂರಿಗೆ ವರ್ಕ್ ಮಾಡೋಕ್ಕಂತೇಳಿ ಹೋಗಿದ್ನಿ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಈ 3 ತಿಂಗಳ ತನಕ ಅಲ್ಲೇ ವೇಟ್ ಮಾಡ್ಕೊತ ವರ್ಕ್ ಮಾಡ್ಕೊತ ಅಲ್ಲೇ ಇದ್ವಿ. ಫೈನಲಿ ಅವಾಗ ಮೆಸೇಜ್ ನೋಡಿದಾಗ ಸಮಾಧಾನ ಆಗಿ ಇನ್ನೊಂದು 10 ದಿನ ಇರ್ತೀವಿ ಇದ್ರ ಬಗ್ಗೆ ಅಂದರೆ ಕ್ಯಾಂಪಸ್ ಇಂಟರ್ವ್ಯೂ ಅಥವಾ ಕ್ಯಾಂಪಸ್ ಡ್ರೈವ್ ಹೆಂಗೆ ಮಾಡ್ತಾರೆ ಅಂತೇಳಿ ಗೊತ್ತಿದ್ದಿಲ್ಲ. ಇಲ್ಲಿ ಆಪ್ಟಮ್ದವ್ರು ವರ್ಕ್ ಮಾಡ್ತಿರಲ್ಲ ಅವ್ರನ್ನ ಕೇಳ್ಕೊಂಡು ಪ್ರಿಪೇರ್ ಆಗಿ ಅಂದ್ರೆ ಮಾರ್ಚ್ 1ನೇ ತಾರೀಕು ನಾನು ಮಂತ್ರಾಲಯಕ್ಕೆ ಹೋಗಿ ಬಂದ್ನಿ. ಅದಾದಮೇಲೆ ಮಾರ್ಚ್ 6ಕ್ಕೆ ಹೆಂಗೂ ಆಪ್ಟಮ್ದವರು ನಮ್ಮ ಕಾಲೇಜಿಗೆ ಬರ್ತಾರೆ ಅಂತೇಳಿ ಗೊತ್ತಿತ್ತು. ಆದರೆ ಹಿಂದಿನ ದಿನ ನಾನು ಆವಾಗ ಅಲ್ಲಿ ವರ್ಕ್ ಮಾಡತ್ತಿದ್ನಲ್ಲ, ಆ ಕಂಪ್ನಿಯವರಿಗೆ ಹೇಳಿದ್ನಿ ಹಿಂಗೆ ಊರಿಗೆ ಹೋಗಿ ಬರ್ತೀನಿ ರೀ ಅಂತೇಳಿ. ಯಾಕಂದ್ರೆ ನಾನು ಜಾಯ್ನ್ ಆದಾಗಿಂದ ಯಾವ ಲೀವ್ ತೊಗೊಂಡಿದ್ದಿಲ್ಲ. ಆಯಿತು ಹೋಗಿ ಬಾ ಅಂತೇಳಿ ಹೇಳಿದ್ರೆ. ಅವತ್ತು ನಂದು ಮಧ್ಯಾಹ್ನ ಶಿಫ್ಟ್ ಇತ್ತು. ಬಟ್ ಮಧ್ಯಾಹ್ನ ಅಂದ್ರೆ 2 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಇರ್ತೈತಿ. ಅದಕ್ಕೆ ಮಧ್ಯಾಹ್ನ ಆಗಂಗಿಲ್ಲ ಅಂತೇಳಿ ಬೆಳಗ್ಗೆ ಹೋಗಿ ಮುಂಜಾನೆ 6ರಿಂದ ಮಧ್ಯಾಹ್ನ 2 ತನಕ ವರ್ಕ್ ಮಾಡಿ 4 ಗಂಟೆಗೆ ಬಸ್ ಹತ್ತಿದ್ನಿ ಅಲ್ಲಿ ರಾಯಚೂರಿಂದ ನಮ್ಮೂರಿಗೆ. ಅದು ನಮ್ಮೂರಿಗೆ ಡೈರೆಕ್ಟ್ ಬಸ್ ಇದ್ದಿಲ್ಲ, ಗದ್ದನಕೆರೆ ಕ್ರಾಸಿನ ತನಕ ಇತ್ತು. ಗದ್ದನಕೆರೆ ಕ್ರಾಸಿಗೆ ಸುಮಾರು 2:30ಗೆ ಬಂದಿತ್ತು. ಅದಾದಮೇಲೆ ಅಲ್ಲಿಂದ ನಮ್ಮೂರು 20 ಕಿಲೋಮೀಟ್ರ್ ಐತಿ. ಅಲ್ಲಿಗೆ ಹೆಂಗೋ ಹೋಗಿ ಬೆಳಿಗ್ಗೆ ರೆಡಿಯಾಗಿ ಬಂದು ಪಾರ್ಟಿಸಿಪೇಟ್ ಮಾಡಿವಿ ಅಲ್ಲಿ ಕ್ಯಾಂಪಸ್ ಡ್ರೈವ್ ಒಳಗೆ. ಈ ಆಪ್ಟಮ್ದವ್ರ ಸೆಲೆಕ್ಷನ್ ಪ್ರೊಸೆಸ್ ಹೆಂಗಿತ್ತು ಅಂದ್ರೆ, ಅವಾಗ ಆ ಕ್ಯಾಂಪಸ್ ಡ್ರೈವಿಗೆ ಯಾರ್ಯಾರು ಬಂದಿರ್ತಾರಲ್ಲ ಅವರಿಗೆಲ್ಲ ಒಂದು ಟೆಸ್ಟ್ ಇಡ್ತಾರೆ. ಒಂದು ರಿಟರ್ನ್ ಅಲ್ಲ, MCQ ಟೆಸ್ಟ್. ಅದು ಎದ್ರ ಬೇಸ್ ಮೇಲೆ ಇರುತ್ತೆ ಅಂದ್ರೆ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಇರುತ್ತೆ. ಒಂದು 25-30 ಕ್ವಶನ್ಸ್ ಇದ್ದು, 30 ಅಲ್ಲ 25 ಕ್ವಶನ್ ಇದ್ದು. ಅವೆಲ್ಲ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಬೇಸ್ ಮೇಲೆ ಇದ್ದು. MCQ ಇದ್ದು ಅದನ್ನು ನಾವು ಕರೆಕ್ಟ್ ಆನ್ಸರ್ನ ಶೇಡ್ ಮಾಡಿ ಕೊಡೋದಿತ್ತು. ಆ 25 ಕ್ವಶನನ್ನು ಆನ್ಸರ್ ಮಾಡೋಕ್ಕೆ ಒಂದು 30 ನಿಮಿಷ ಕೊಟ್ಟಿದ್ರು ಅನ್ಸುತ್ತೆ. ಅದನ್ನೆಲ್ಲ ಆನ್ಸರ್ ಮಾಡಿದ ಮೇಲೆ ನಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಕರೆಕ್ಟಾಗಿ ಕೊಡ್ರಿ ಅಂತಂದ್ರೆ ಅದ್ರಾಗ ಕರೆಕ್ಟ್ ಬರೀರಿ ಅಂತೇಳಿ ಕೊಟ್ಟಿದ್ರು ಆನ್ಸರ್ ಶೀಟ್ ಒಳಗೆ. ಅದನ್ನು ಕರೆಕ್ಟ್ ಬರೆದು ಕೊಟ್ಟಿದ್ವಿ. ಯೂಶ್ವಲಿ ಅದು ಅವರು ಕ್ಯಾಂಪಸ್ ಡ್ರೈವ್ ಮಾಡಿ 2 ದಿನಕ್ಕೇನೋ ಇಮೇಲ್ ಬರ್ತಿತ್ತಂತೆ ಅಂದರೆ ಸೆಲೆಕ್ಟ್ ಆದವರಿಗೆಲ್ಲ. ಬಟ್ ನಾವು ವೇಟ್ ಮಾಡಿ ನೋಡಿದ್ವಿ. 1 ವಾರ ಆದರೂ ಬರಲಿಲ್ಲ. 1 ವಾರ ವೇಟ್ ಮಾಡಿ ನೋಡಿದ್ನಿ ನಮ್ಮೂರಾಗ ನನ್ನಲ್ಲಿ ಬರ್ತತನ ಅಂತೇಳಿ. ಅದೇನು ಬರಲಿಲ್ಲ. ಅದೇ ಟೈಮಿಗೆ ನಾವು ವರ್ಕ್ ಮಾಡತ್ತಿದ್ನಲ್ಲ ಆ ಕಂಪ್ನಿಯವರು ಲಬ ಅನ್ನತ್ತಿದ್ರು.
ಯಾಕಂದ್ರೆ ಅವಾಗಿನೂ ಆಡಿಟ್ ಇತ್ತಂತ ಅವ್ರ ಕಂಪ್ನಿ ಒಳಗೆ. ಅದಕ್ಕೆ ಬಾಬಾ ಅನ್ನತ್ತಿದ್ರು. ಮಾರ್ಚ್ 13ಕ್ಕೆ ಅನ್ಸುತ್ತೆ, ಅವತ್ತು ನಂದು ನೈಟ್ ಶಿಫ್ಟ್ ಇತ್ತು. ಅದಕ್ಕೆ ಬೆಳಿಗ್ಗೆ ಹೊಂಟಿದ್ದೆ ನಾನು. ಬೆಳಿಗ್ಗೆ 10 ಗಂಟೆಯಿಂದ ಬಾಗಲಕೋಟೆ ಬಸ್ ಬಿಟ್ಟಿದ್ನಿ. 12ಕ್ಕೆ ಒಂದು ಮೇಲ್ ಬಂತು. ಅದ್ರಾಗ ನಾನು ಕರೆಕ್ಟ್ ನೋಡಲಿಲ್ಲ ಅದನ್ನು ಗದ್ದಲಾಗ. ಯಾಕಂದ್ರೆ ಅದ್ರಾಗ ನಮ್ಮ ಇಂಟರ್ವ್ಯೂ ಕೊಡ್ತಾರಲ್ಲ, ಅದ್ರ ಇನ್ಸ್ಟ್ರಕ್ಷನ್ಸ್ ಅದನ್ನು ಓದಲಾರ್ದೆ ಬರೀ ಇಂಟರ್ವ್ಯೂ ಅಂತ ಅಷ್ಟೇ ಓದ್ಕೊಂಡು ಮಿಸ್ಟೇಕ್ ಮಾಡ್ಕೊಂಡಿದ್ನಿ. ಯಾಕಂದ್ರೆ ನಾನು ಹತ್ತಿದ ಬಸ್ಸು ಗದ್ದಲಿತ್ತು, ಮತ್ತು ಮಧ್ಯಾಹ್ನ ಒಂದು ಬಿಸಿಲು ಒಂದಿತ್ತು. ಅದ್ರಾಗ ಕರೆಕ್ಟ್ ನೋಡೋಕ್ಕಾಗಲಿಲ್ಲ. ಅದ್ರಾಗ ಬರೀ ಲಿಂಕು ಪಾಸ್ವರ್ಡ್ ಎಲ್ಲ ಕೊಟ್ಟಿದ್ರು ಆ ಮೇಲೊಳಗೆ. ಸೊ ನಾನು ಇವತ್ತು ಇಂಟರ್ವ್ಯೂ ಇರ್ಬೇಕು ಬಿಡ ಅಂತೇಳಿ ಅಲ್ಲಿ ಲಿಂಗಸಗೂರು ಅಂತೇಳಿ ಊರೈತಿ, ಬಾಗಲಕೋಟೆಯಿಂದ ರಾಯಚೂರು ಹೋಗೋ ದಾರ್ಯಾಗ. ಅಲ್ಲಿ ಇಳ್ಕೊಂಡು ಅಲ್ಲಿ ಒಬ್ಬರು ಬಸ್ ಸ್ಟ್ಯಾಂಡ್ ಒಳಗೆ ಒಬ್ಬರು ಸೈಬರ್ ಸೆಂಟ್ರ್ ಇತ್ತು. ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಜಾಯಿನ್ ದ ಮೀಟಿಂಗ್ ಅಂತ ಇತ್ತು ಒಂದು ಲಿಂಕ್. ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿದಾಗ ಗೊತ್ತಾಯ್ತು ನನಗೆ ಇವತ್ತು ಇಂಟರ್ವ್ಯೂ ಇಲ್ಲ, ಬರೀ ಇನ್ಸ್ಟ್ರಕ್ಷನ್. ನಂದ್ರೆ ನಾಳೆ ಇಂಟರ್ವ್ಯೂ ಐತಿ, ಅದು ಇನ್ಸ್ಟ್ರಕ್ಷನ್ ಇವತ್ತು ಕೊಡ್ತೀವಿ ಅಂತ ಹೇಳಿದಾಗ ನಂಗೆ ಸಮಾಧಾನ ಆಯ್ತು. ಯಾಕಂದ್ರೆ ನಾನು ಅವತ್ತು ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು. ಯಾಕಂದ್ರೆ ನಾನು ಫೋನ್ ಹಚ್ಚಿ ಕೇಳ್ತೀನಿ, ಎಲ್ಲರೂ ಇವತ್ತೈತಿ ಅನ್ನತ್ತಿದ್ರು, ನಮಗೆ ಗೊತ್ತಿದ್ದಾರೆ. ಬಟ್ ಅದು ಹೆಂಗೋ ಮಾಡಿ ಅವತ್ತು ಅಲ್ಲಿ ಲಿಂಗಸೂರೊಳಗೆ ಇಳ್ಕೊಂಡು ಅದನ್ನ ಜಾಯ್ನ್ ಆಗಿ ಅವ್ರು ಏನೇನು ಹೇಳ್ತಾರೆ ಅಂತ ನೋಟ್ಸ್ ಮಾಡಿ ಇಟ್ಕೊಂಡಿದ್ನಿ. ಅವ್ರು ಅವತ್ತೇನು ಹೇಳಿದ್ರು ಅಂದ್ರೆ, ಮರುದಿನ ಇಂಟರ್ವ್ಯೂ ಇರ್ತೈತಿ, ಬೆಳಿಗ್ಗೆ 10ರಿಂದ 5 ಒಳಗೆ. ಯಾವಾಗ ಬೇಕಾದರೂ ನಿಮಗೆ ಇಮೇಲ್ ಒಳಗೆ ಲಿಂಕ್ ಬರ್ತೈತಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಇಂಟರ್ವ್ಯೂ ಸ್ಟಾರ್ಟ್ ಆಕತ್ತಂತ ಹೇಳಿದ್ರು ಅವತ್ತು. ಅವಾಗಟ್ಟ ಸಮಾಧಾನ ಆಗಿ ಅಲ್ಲಿ ಲಿಂಗಸೂರಿಂದ ರಾಯಚೂರಿಗೆ ಹೋದ್ನಿ. ಅವತ್ತು ನೈಟ್ 8:08 ಆಗಿತ್ತು ಹೋದಾಗ. ಅಲ್ಲಿಂದ ಆ ಕಡೆ ನೈಟ್ ಶಿಫ್ಟ್ ಮುಗಿಸ್ಕೊಂಡು, ಅಂದ್ರೆ ಪೂರ್ತಿ ನಾವು ಅವತ್ತು ನಾನು ಅಂದ್ರೆ ನೈಟ್ ಶಿಫ್ಟ್ ಮಾಡಿದಾಗ ಎಂದೂ ಮಕ್ಕೊಂಡಿದ್ದಿಲ್ಲ. ಬಟ್ ಆವತ್ತು ಮಕ್ಕೊಂಡ್ನಿ, ಯಾಕಂದ್ರೆ ಮರುದಿನ ಇಂಟರ್ವ್ಯೂ ಐತೆ ಅಂತೇಳಿ. ಅದಟ್ಟು ನೈಟ್ ಶಿಫ್ಟ್ ಮುಗಿಸ್ಕೊಂಬಂದು ಬೆಳಿಗ್ಗೆ ರೆಡಿಯಾಗಿ ವೇಟ್ ಮಾಡತ್ತಿದ್ನಿ, ಯಾವಾಗ ಬರೋದು ಅಂತೇಳಿ. ಅದು 12ವರೆಗೆ ಬಂತು ಲಿಂಕ್. ಆ ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಸುಮಾರು 25 ನಿಮಿಷ ಆಯಿತು ಇಂಟರ್ವ್ಯೂ. ಅದಾದಮೇಲೆ ನಮ್ಮ ಫ್ರೆಂಡ್ ಮನೋಜರಿಗೆ ಕಾಲ್ ಮಾಡಿ ಹೇಳಿದ್ನಿ, ಇಂಟರ್ವ್ಯೂ ಈಗ ಮುಗೀತಿ, ಮತ್ತು ಇಂಟರ್ವ್ಯೂ ಒಳಗೆ ಇಂತಿಂಥ ಕ್ವಶನ್ ಕೇಳಿದ್ರು ಅಂತೇಳಿ. ಆವಾಗ ಅವ್ರು ಹೇಳಿದ್ರು, ಇವಾಗೇನು ವೇಟ್ ಮಾಡಬೇಡ, ಸುಮ್ಮ ವಾಪಸ್ ಬಂದುಬಿಡು, ನೀ ಪಕ್ಕಾ ಸೆಲೆಕ್ಟ್ ಆಗ್ತೀಯ ಅಂತ ಹೇಳಿದ್ರೆ. ಯಾಕಂದ್ರೆ ನಾನು ಅನ್ನಂದ್ರೆ ನಮ್ಮ ಇಂಟರ್ವ್ಯೂ ಅಂದ್ರೆ ಅವರು ಯೂಶ್ವಲಿ ಬರೀ ಕ್ವಶನ್ಸ್ ಕೇಳಿ ಸುಮ್ಮ ಬಿಡ್ತಿದ್ರಂತೆ. ಬಟ್ ನನಗೆ ಇದು ವರ್ಕ್ ಕಲ್ಚರ್ ಹೆಂಗಿರತ್ತೆ, ಮೆಡಿಕಲ್ ಕೋಡಿಂಗ್ ಜಾಬ್ ಹೆಂಗಿರತ್ತೆ, ಮತ್ತು ಆಪ್ಟಮ್ ಕಂಪ್ನಿಯವ್ರು ಹೆಂಗೆ ವರ್ಕ್ ಮಾಡ್ತಾರೆ ಅಂತೆಲ್ಲ ಹೇಳಿದ್ರು, ಅವಾಗ ಎಕ್ಸ್ಪ್ಲೇನ್ ಮಾಡಿದ್ರೆ. ಅದನ್ನು ನಾನು ಅವರಿಗೆ ಹೇಳಿದ್ನಿ, ನಮ್ಮ ಮನೋಜರಿಗೆ. ಅವ್ರೇನು ಹೇಳಿದ್ರೆ, ಯೂಶ್ವಲಿ ಹಿಂಗೆ ಯಾರೂ ಕೇಳಂಗಿಲ್ಲ ಅವ್ರು, ಹಿಂಗೆ ಹೇಳ್ತಾರೆ ಅಂದ್ರೆ ನೀನು ಸೆಲೆಕ್ಟ್ ಮಾಡ್ತಾರೆ, ನೀವು ವಾಪಸ್ ಬಂದುಬಿಡು ಅಂತಂದ್ರೆ. ಸೊ ನಾನು ಅವತ್ತು ನೈಟ್ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ರೆಂಟ್ ಕೊಡೋದಿತ್ತು. ಅವತ್ತು ನಾನು ಅಲ್ಲಿ ಇರ್ತಿದ್ದ ರೂಮಿದ್ದೆ, 2,500 ರೂಪಾಯಿ. ಅದನ್ನ ಅವರಿಗೆ ಹಾಕಿ ನಾನು ಬರ್ತೀನಿ ರೀ ಅಂತೇಳಿ ಹೇಳಿ ಬನ್ನಿ. ಕಂಪ್ನಿಗೂ ಹೇಳಿದ್ನಿ, ಅವ್ರಿಗೆ ಹೇಳಿದ್ನಿ ವಾಪಸ್ ಬರೋಂಗಿಲ್ಲ ಅಂತೇಳಿ. ಸೊ ಅವತ್ತು ನೈಟು ವಾಪಸ್ ಊರಿಗೆ ಬನ್ನಿ. ಊರಿಗೆ ಬಂದು 2 ದಿನ ಆದಮೇಲೆ ನಂಗೆ ಮತ್ತೆ ಮೇಲ್ ಬಂತು. ಅದ್ರಾಗ ಸೆಲೆಕ್ಟ್ ಆಗಿರಿ, ಮಾರ್ಚ್ 18ರಿಂದ ಸ್ಟಾರ್ಟ್ ಆಗತ್ತೆ ಅಂತೇಳಿ, ಟ್ರೈನಿಂಗ್ ಸ್ಟಾರ್ಟ್ ಆಗತ್ತೆ ಅಂತೇಳಿ ಮೆಸೇಜ್ ಬಂದಿತ್ತು. ಆ ಟ್ರೈನಿಂಗು ನಮ್ಮ ಕಾಲೇಜ್ ಒಳಗೆ ಟ್ರೈನಿಂಗ್ ಇತ್ತು. ಸುಮಾರು 6 ವಾರದ ಟ್ರೈನಿಂಗ್ ಅದು. ಅದರ ಟ್ರೈನರಾಗಿ ಅಲ್ಲೇ ನಮ್ಮ ಕಡೆದವ್ರು ಅಂದ್ರೆ ಉತ್ತರ ಕರ್ನಾಟಕದವ್ರು ಇದ್ರು, ಅವ್ರು ವಿಜಯ್ ಪಾಟೀಲ್ ಸರ್ ಅಂತೇಳಿ. ಅವರು ಟ್ರೈನರಾಗಿ ಬಂದಿದ್ರು ನಮಗೆ ಆಪ್ಟಮ್ ಕಡೆಯಿಂದ. ಟ್ರೈನಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ನಮ್ಮ ಟ್ರೈನರ್ ಅಂದ್ರೆ ವಿಜಯ್ ಸರ್ ಹೇಳಿದ್ರು, ಡೈಲಿ ಬಾಗಲಕೋಟೆ ಬಿಟ್ಟು ಬೇರೆ ಯಾವ್ದಾರ ಊರಿಂದ ಬರೋರಿದ್ರೆ ಹಂಗೆ ಮಾಡೋಕೆ ಹೋಗ್ಬೇಡ್ರಿ, ಡೈಲಿ ಇಲ್ಲ ಬಾಗಲಕೋಟೆನಾಗ ರೂಮ್ ಮಾಡಿ ಇರೋ ಅಂತೇಳಿ ಹೇಳಿದ್ರು. ಬಟ್ ನಮಗೆ ಅದು ರೂಮ್ ಮಾಡೋದು ಸರಿ ಅನಿಸ್ಲಿಲ್ಲ. ಅದಕ್ಕೆ ನಾನು 3 ಕೆರ್ರಿಂದ ಡೈಲಿ ಹೋಗೋದು ಬರೋದು ಮಾಡ್ತಿದ್ನಿ. ಹಿಂಗೆ ಒಂದು 6 ವಾರ ಟ್ರೈನಿಂಗ್ ಮುಗಿದಾದ್ಮೇಲೆ CPC ಎಕ್ಸಾಮ್ ಬರೆದು ಪಾಸಾಗಿ ಇವಾಗ ಜೂನ್ 30ಕ್ಕೆ ಬೆಂಗಳೂರು ಆಪ್ಟಮ್ ಕಂಪ್ನಿಗೆ ಬಂದು ಜಾಯ್ನ್ ಆಗೀನಿ. ಇದು ನನ್ನ ಒಂದು ಸಿಂಪಲ್ಲಾಗಿ ಒಂದು ಆಪ್ಟಮ್ ಸ್ಟೋರಿ. ಇವಾಗ ನಾನು ಈ ಕಂಪ್ನಿಗೆ ಜಾಯ್ನ್ ಆಗಿಂದ ಇವ್ರು ಏನೇನು ನಮ್ಗೆ ಕೊಟ್ಟಿದ್ದಾರೆ ಅಂತೇಳಿ ತೋರಿಸ್ತೀನಿ ಅಂತ ಕೆಲವೊಂದು. ನಾನು ಆಗಲೇ ಹೇಳ್ದಂಗೆ ನಮ್ಮ ಜೂನ್ 30ಕ್ಕೆ ಇಲ್ಲಿ ಜಾಯ್ನಿಂಗ್ ಆಗಿದ್ವಿ ಆಪ್ಟಮ್ ಕಂಪ್ನಿಗೆ. ಅಂದ್ರೆ ಅದಕ್ಕಿಂತ ಒಂದು ದಿನ ಮೊದಲು ಅಂದ್ರೆ ಜೂನ್ 29ರಿಂದ ಮುಂದಿನ 10 ದಿನಗಳ ತನಕ ನಮಗೆ ಹೋಟೆಲ್ ಅಕಾಮಿಡೇಷನ್ ಕೊಟ್ಟಿದ್ರು ಇಲ್ಲಿ ನನಗೆ. ಇಲ್ಲಿ ದಿ ಪಾರ್ಕ್ ಹೋಟೆಲ್ ಅಂತ ಐತಿ ಬೆಂಗಳೂರೊಳಗೆ, ಅಲ್ಲಿ ಅಕಾಮಿಡೇಷನ್ ಕೊಟ್ಟಿದ್ರು ಸುಮಾರು 10 ದಿನಗಳ ಕಾಲ. ಅದಾದಮೇಲೆ ನಾವು ಜಾಯ್ನಿಂಗ್ ಆದ ದಿನ ಏನೇನು ಕೊಟ್ಟಿದ್ರು ಅಂದ್ರೆ, ನಾವು ಜಾಯ್ನ್ ಆದ ದಿನ ಒಂದು ಬ್ಯಾಗ್, ಈ ಬ್ಯಾಗ್ ಒಳಗೆ ಏನೇನಿದ್ದು ಅಂತಂದ್ರೆ ಒಂದು ನೋಟ್ಬುಕ್ ಮತ್ತು ಪೆನ್, ಅದ್ರ ಜೊತೆ ವಾಟರ್ ಬಾಟಲ್ ಮತ್ತು ಟೀ ಅಥವಾ ಕಾಫಿ ಮಗ್, ಅದ್ರ ಜೊತೆ ಆಪ್ಟಮ್ ಬ್ಯಾಡ್ಜ್, ಅದ್ರ ಜೊತೆ ಇದು ನನಗೆ ಅವತ್ತು ಕೊಟ್ಟಿದ್ದ ದಿನ ಏನಂತೇಳಿ ಗೊತ್ತಿದ್ದಿಲ್ಲ. ಅದಾದಮೇಲೆ ಗೊತ್ತಾಯಿತು. ಅದೇನಂದ್ರೆ ಇದು ಆಪ್ಟಮ್ ID ಕಾರ್ಡ್ ಹಾಕ್ಕೊಳ್ಳೋದಕ್ಕೆ ಇದೊಂದು ಬ್ಯಾಡ್ಜ್ ಕೊಟ್ಟಿದ್ರು. ಇದ್ರ ಜೊತೆಗೆ ID ಕಾರ್ಡ್ ಕೊಟ್ಟಿದ್ದಾರೆ.
ಇವನ್ನೆಲ್ಲ ಕೊಟ್ಟು ಸುಮಾರು 15 ದಿನಕ್ಕೆ ನಮಗೆ ಲ್ಯಾಪ್ಟಾಪ್ ಕೊಟ್ಟಾರ. ಇದು ಯಾವುದಂದ್ರೆ HP ಕಂಪ್ನಿ ಲ್ಯಾಪ್ಟಾಪ್ ಕೊಟ್ಟಾರ. ಅದರ ಚಾರ್ಜರ್ಸ್ ಮತ್ತು ಇದು ಡಾಕ್ಲಿಂಗ್ ಚಾರ್ಜರ್ಸ್ ಇವು ಎದಕ್ಕೆ ವರ್ಕ್ ಆಕೈತೆ ನನಗೂ ಗೊತ್ತಿಲ್ಲ. ಇನ್ನು ಅವ್ರನ್ನ ಕೇಳ್ಬೇಕು ಇನ್ನೊಮ್ಮೆ. ಮತ್ತು ಇದ್ರ ಜೊತೆ ಮೌಸ್ ಕೊಟ್ಟಾರ. ಇದ್ರ ಜೊತೆ ಲ್ಯಾಪ್ಟಾಪ್ ಬ್ಯಾಗ್ ಒಂದು ಕೊಟ್ಟಿದ್ದಾರೆ ಇವನ್ನೆಲ್ಲ ಇಟ್ಕೊಳಕ್ಕೆ. ಇದಿಷ್ಟನ್ನು ಕೊಟ್ಟಿದ್ದಾರೆ ನಮಗೆ ಜಾಯ್ನ್ ಆದಾಗಿಂದ ಹಿಡಿದು. ಅಂದರೆ ಇದನ್ನೇನು ತೋರಿಸ್ತೀನಿ ಅದನ್ನ ನಿಮಗೆ ಇದನ್ನೆಲ್ಲ ಪ್ರತಿಯೊಬ್ಬರಿಗೂ ಕೊಡ್ತಾರೆ, ಯಾರ್ಯಾರು ಜಾಯ್ನ್ ಆಗಿರ್ತಾರೆ ಅವರಿಗೆ. ಇದ್ರ ಜೊತೆಗೆ ಫಸ್ಟ್ 1 ಮಂತ್ ಟ್ರೈನಿಂಗ್ ಕೊಡ್ತಾರೆ. ನಮಗಿಲ್ಲಿ ಕಲ್ಯಾಣಿ ಮ್ಯಾಗ್ನಮ್ ಒಳಗೆ ಟ್ರೈನಿಂಗ್ ಕೊಡಕತ್ತಾರೆ ಈಗ. ಆ ಟ್ರೈನಿಂಗ್ ಮುಗಿದಾದ್ಮೇಲೆ ಅಸೆಸ್ಮೆಂಟ್ ಇರ್ತಾವಂತ. ಅದಾದಮೇಲೆ ಜಂಪ್ ಸ್ಟೋನ್ಸ್ ಅಂತೇನೋ ಇರ್ತಾವಂತ ಅಸೆಸ್ಮೆಂಟ್ಸ್. ಅವನ್ನೆಲ್ಲ ಮುಗಿದಾದ್ಮೇಲೆ ಪ್ರೊಡಕ್ಷನಿಗೆ ಹಾಕ್ತೀವಂತ ಹೇಳಿದ್ದಾರೆ. ಇವುಗಳ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಕಲಿಯೋದಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಯಾಕಂದ್ರೆ ನಮಗಿದು ಜಾಬ್ ಎಲ್ಲ ಈಗ ಹೊಸವು, ಇದ್ರ ಬಗ್ಗೆ ಏನೂ ಗಂಧ ಗಾಳಿ ಏನೂ ಗೊತ್ತಿಲ್ಲ, ಈಗೀಗ ಕಲಿಯಾಕತ್ತೀವಿ. ಅದ್ರ ಜೊತೆಗೆ ಹೊಸ ಜನರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದೀವಿ. ಇವಾಗ ನಾವು ಫ್ರೆಂಡ್ಸ್ ಅನ್ನೋಕ್ಕಿಂತ ಫ್ಯಾಮಿಲಿ ಅಂತ ಹೇಳ್ಬೋದು, ಆ ಥರ ಇದ್ದೀವಿ ಇವಾಗ. ಈ ಮೊಮೆಂಟಮ್ ಎಲ್ಲಿ ತನಕ ಇರ್ತೈತೆ ಗೊತ್ತಿಲ್ಲ. ಯಾಕಂದ್ರೆ ಜಾಯ್ನ್ ಆಗಿ 20 ದಿನ ಆತೀಗ. 20 ದಿನದೊಳಗೆ ನನ್ನ ನಂಬರ್ ಒಂದು 5 ಮಂದಿ ಬ್ಲಾಕ್ ಮಾಡ್ಯಾರ. ಯಾಕಂದ್ರೆ ಮಾತಾಡೋರಾಗ ಒಂದು ಮಾತು ಹೆಚ್ಚು ಕಮ್ಮಿ ಆಗಿ ಮಾತಾಡೋದು ಬೇಡ ಅಂತೇಳಿ ಬ್ಲಾಕ್ ಮಾಡಿಟ್ಟಾರ ನನ್ನ ನಂಬರ್. ಸೊ ನಾನು ಇವಾಗ ಅದಕ್ಕೆ ಕ್ಲಾಸ್ ಒಳಗೆ ಅಷ್ಟೊಂದು ಏನು ಮಾತಾಡೋಂಗಿಲ್ಲ. ಸುಮ್ಮನೆ ನಮ್ಮ ಕ್ಲಾಸ್ ಏನೈತಿ ಅದನ್ನು ಕೇಳ್ಕೊಂಡು ಬರ್ಕೊಂಡು ಬರೋದು ಅಷ್ಟೇ ಮಾಡತ್ತೀವಿ ಇವಾಗ. ಇದಿಷ್ಟು ಸ್ನೇಹಿತರೆ ಈ ವಿಡಿಯೋದಲ್ಲಿರೋ ಮಾಹಿತಿ. ಮತ್ತೊಂದು ಲಾಗ್ನೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ತೆ. ಕೊನೆಯವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.